ಇನ್ನು ಮಚ್ಚೇಶ್ವರರ ಕಥೆಯನ್ನು ನೋಡೋದಾದ್ರೆ ಮಚ್ಚೇಶ್ವರರು ರೀಲ್ಸ್ ನಲ್ಲಿ ಬಳಸಿದಂತ ಮಚ್ಚಿನ ಸುಳಿವೇ ಸಿಗ್ತಾ ಇಲ್ಲ. ರಾತ್ರಿ ಇಡೀ ವಿಚಾರಣೆ ನಡೆಸಿದ್ರು ಕೂಡ ಮಚ್ಚು ಎಲ್ಲಿದೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಇನ್ನು ಈ ಆರೋಪಿಗಳ ಕ್ರೈಮ್ ಹಿಸ್ಟರಿಯನ್ನ ಕೂಡ ಪೊಲೀಸರು ಕೆದಕ್ತಾ ಇದ್ದಾರೆ. ರಜತ್ ವಿನಯ್ ರೀಲ್ಸ್ಗೆ ಬಳಸಿದ್ದ ಮಚ್ಚು ಪೊಲೀಸರಿಗೆ ಹುಚ್ಚು ಹಿಡಿಸಿದೆ. ಇಬ್ಬರು ಬಳಸಿರುವ ಮಚ್ಚಿನ ಗುಟ್ಟು ನಿಗೂಢವಾಗಿಯೇ ಉಳಿದಿದೆ. ರಾತ್ರಿ ಇಡೀ ವಿಚಾರಿಸಿದ್ರು ಮಚ್ಚು ಎಲ್ಲಿ ಎನ್ನುವುದನ್ನ ಆರೋಪಿಗಳು ಬಾಯ್ಬಿಟ್ಟಿಲ್ಲ. ಕೇಸ್ನಲ್ಲಿ ಈವರೆಗೂ ಒರಿಜಿನಲ್ ಮಚ್ಚು ರಿಕವರಿಯಾಗಿಲ್ಲ. ಇಬ್ಬರು ಆರೋಪಿಗಳ ಮೊಬೈಲ್ನಲ್ಲೂ ಒರಿಜಿನಲ್ ರೀಲ್ ಇಲ್ಲ. ರೀಲ್ಸ್ ಮಾಡಿದ್ದು ಯಾವ ಮೊಬೈಲ್ನಿಂದ ಅನ್ನೋದು ಗೊತ್ತಿಲ್ಲ. ಇದಷ್ಟೇ ಅಲ್ಲ, ಕೇಸ್ ದಾಖಲಾಗ್ತಾ ಇದ್ದಂತೆ ಆರೋಪಿಗಳು ವಿಡಿಯೋ ಡಿಲೀಟ್ ಮಾಡಿರುವ ಅನುಮಾನವೂ ಇದೆ. ಇದೇ ಕಾರಣಕ್ಕೆ ಮೊಬೈಲ್ ಅನ್ನ ರಿಟ್ರೀವ್ಗೆ ಕಳಿಸಬೇಕಿದೆ. ರೀಲ್ಸ್ ಶೂಟ್ ಮಾಡಿದ ವ್ಯಕ್ತಿಯ ಹೇಳಿಕೆಯನ್ನು ದಾಖಲಿಸಬೇಕು. ಫೈಬರ್ ಮಚ್ಚು ಕೊಟ್ಟು ಸಾಕ್ಷ್ಯನಾಶಕ್ಕೆ ಇವರು ಮುಂದಾಗಿದ್ದಾರೆ. ಹೀಗೆ ಸಾಲು ಸಾಲು ಕಾರಣ ನೀಡಿ ಆರೋಪಿಗಳನ್ನ 3 ದಿನ ಕಸ್ಟಡಿಗೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರೋಗ್ರಾಂಗೆ ಸೆಟ್ ಹಾಕದವರಿಗೂ ರೀಲ್ಸ್ ಸಂಕಷ್ಟ ತಂದಿಡೋ ಸಾಧ್ಯತೆ ಇದೆ. ಒರಿಜಿನಲ್ ಮಚ್ಚು ಕೊಟ್ಟಿಲ್ಲ ಅಥವಾ ಸಿಕ್ಕಿಲ್ಲ ಅಂತಂದ್ರೆ ಸೆಟ್ ಹಾಕಿದವರ ಮೇಲೂ ಸಾಕ್ಷ್ಯನಾಶದ ಕೇಸ್ ಬೀಳೋ ಸಾಧ್ಯತೆ ಇದೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ ರಜತ್ನ ಹಳೆಯ ಕ್ರೈಮ್ ಇತಿಹಾಸವನ್ನ ಪೊಲೀಸರು ಕೆದಕಿದ್ದಾರೆ. ಈ ಹಿಂದೆ ರಜತ್ ವಿರುದ್ಧ 2 ಕೇಸ್ ದಾಖಲಾಗಿತ್ತು. ಮೊದಲನೇದು ಸಂಬಂಧಿಕರೋರ್ವರ ಜೊತೆ ಗಲಾಟೆ ಮಾಡಿಕೊಂಡಿದ್ದ ಪ್ರಕರಣವಾದರೆ, ಎರಡನೇದು ಮಹಿಳೆಯೊಬ್ಬರ ಮೇಲೆ ಅಟ್ಯಾಕ್ ಮಾಡಿರುವುದು. ಪಾರ್ಕಿಂಗ್ ವಿಚಾರಕ್ಕೆ ರಜತ್ ಅಂಗಡಿಯನ್ನೇ ಧ್ವಂಸ ಮಾಡಿದ್ದ. ತಡೆಯಲು ಬಂದಿದ್ದ 3 ಮೇಲೂ ಹಲ್ಲೆ ಮಾಡಿದ್ದ. 2021ರ ಫೆಬ್ರವರಿ 26ರಂದು 2ನೇ ಕೇಸ್ ದಾಖಲಾಗಿತ್ತು. ರಜತ್ ಮೇಲಿರುವ 2ನೇ ಕೇಸ್ ಸದ್ಯ ಕೋರ್ಟ್ನಲ್ಲಿದ್ದು ಪೊಲೀಸರು ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಇನ್ನು ವಿನಯ್ ಗೌಡ ವಿರುದ್ಧ ಯಾವುದೇ ಕ್ರಿಮಿನಲ್ ಹಿಸ್ಟರಿ ಇಲ್ಲ. ಇಬ್ಬರನ್ನು ಜನರಲ್ ಚೆಕಪ್ಗೆ ಕರೆದೊಯ್ದಿದ್ದ ಪೊಲೀಸರು ಪೂರ್ಣಗೊಂಡ ಬಳಿಕ ವಾಪಸ್ ಬಸವೇಶ್ವರ ನಗರ ಠಾಣೆಗೆ ಕರೆತಂದಿದ್ದಾರೆ. ಇನ್ನು ಪತಿ ರಜತ್ಗಾಗಿ ಪತ್ನಿ ಅಕ್ಷಿತಾ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದು ಬಟ್ಟೆ ಮತ್ತು ವಾಟರ್ ಬಾಟಲ್ ತೆಗೆದುಕೊಂಡು ಬಂದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.